ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮಾಡಿ ಹೊಗಳಿದ್ರು. ನಿಮ್ಮ ಎಂಟ್ರಿ ಬಗ್ಗೆ ಮಾತಾಡ್ತಿದ್ರು. ಅಲ್ಲ ನೀವು ಇದೀರಾ ಅಂತಲೇ ಗೊತ್ತಿರಲಿಲ್ಲ. ಇಲ್ಲ ನಾನು ಒಂದು ವಿಜಿಲ್ ಹೊಡೆದ್ಬಿಟ್ಟು ಹೇಳ್ತಾ ಇದ್ದೆ. ಹೇಗನ್ಸ್ ಆಡಿಯನ್ಸ್ ತುಂಬ ಚೆನ್ನಾಗಿ ಅನಿಸ್ತು. ಆಬ್ವಿಯಸ್ಲಿ ಪ್ರತಿ ಆರ್ಟಿಸ್ಟ್ಗೂ ಅವರೊಂದು ಎಂಟ್ರಿ ಬಂದಾಗ ಅಥವಾ ನಾವು ಥಿಯೇಟ್ರಿಗೆ ಬಂದಾಗ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡ್ತಾರೆ, ಕೂಗ್ತಾರೆ ಅಥವಾ ಕಿರಿಸ್ತಾರೆ, ವಿಜಿಲ್ ಹೊಡಿತಾರೆ ಅಂತಲೇ ಸಿಕ್ಕಾಪಟ್ಟೆ ಖುಷಿ ಆಗುವಂಥ ಒಂದು ವಿಷಯ. ಅದನ್ನು ಮತ್ತೆ ಮತ್ತೆ ಎಂಜಾಯ್ ಮಾಡೋದಕ್ಕೆ ನಮಗೆ ಸಿಗುತ್ತಲ್ಲ, ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಇವತ್ತು ಶೇರ್ ಸಿನಿಮಾ ಮೂಲಕ ನಾನು ಇಂದ್ರಾಣಿ ಅನ್ನೋ ಒಂದು ಕಾಪ್ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದೀನಿ ನೋಡಿ ತುಂಬ ಜನ ಎಂಜಾಯ್ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನಮ್ಮ ಸಿನಿಮಾ ತಂಡದ ಮೇಲೆ ಯಾವಾಗಲೂ ಹೀಗೆ ಇರಲಿ. ಕಾಕಿ ತೊಟ್ಟು ಸ್ಕ್ರೀನ್ ಮೇಲೆ ನೋಡಿದಾಗ ಹೆಂಗೆ ಅನಿಸ್ತು ನಿಮ್ಮನ್ನು? ಯಾವತ್ತು ತೊಟ್ಟಿಲ್ವಲ್ಲ ಫಸ್ಟ್ ಟೈಮ್? ಇಲ್ಲ ಅಂದರೆ ಇದೇ ಫಸ್ಟ್ ಆ್ಯಕ್ಚುಲಿ ಕಾಕಿ ತೊಟ್ಟಿದ್ದು. ಅದ್ರ ಜೊತೆಗೆ ಐ ವಾಸ್ ಲೈಕ್ ಒಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ದಿದ್ದು ಏನಂತಂದರೆ, ನಾನು ಅವಾಗ ಸಿಕ್ಕಾಪಟ್ಟೆ ಡಯಟ್ ಅವು ಇವೆಲ್ಲ ಮಾಡ್ಕೊಂಬಿಟ್ಟು ಇನ್ನೂ ವರ್ಕೌಟ್ ಮಾಡಬೇಕು, ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅನ್ನೋ ಥರದ್ದೆಲ್ಲ ತುಂಬ ಯೋಚನೆ ಮಾಡ್ತದೆ. ಬಟ್ ವೆನ್ ಐ ಸಿ ಮೈ ಸೆಲ್ಫ್ ಆನ್ ಸ್ಕ್ರೀನ್ ಲೈಕ್ ತುಂಬ ಪರ್ಫೆಕ್ಟ್ ಆಗಿದ್ದೀನಿ, ಅಷ್ಟು ಮೇಂಟೈನ್ ಮಾಡಿದ್ರು ಸಾಕು ಅನ್ನೋ ಒಂದು ಕನ್ಕ್ಲೂಷನ್ ನನಗೆ ಶೇರ್ ಸಿನಿಮಾ ತಂದುಕೊಟ್ಟಿದೆ ಇವತ್ತು. ಐ ಆಮ್ ಸೋ ಹ್ಯಾಪಿ ಅಬೌಟ್ ಮೈ ಅಪಿಯರೆನ್ಸ್. ಡೈಲಾಗ್ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ವಿಜಿಲ್ ಸಿಗ್ತಾ ಅಲ್ವಾ? ಆ್ಯಕ್ಚುಲಿ ಅಂದರೆ ಲೈಕ್ ರಿಪೀಟ್ ಅನ್ಸ್ಬೋದು ಹೇಳೋದು, ಬಟ್ ಸಾಮಾನ್ಯವಾಗಿ ಹೀರೋಗಳಿಗೆ ಈ ಒಂದು ಏನಂತಾರೆ, ಅವ್ರೇನೋ ಡೈಲಾಗ್ ಹೊಡಿತಾ ಇರಬೇಕಾದ್ರೆ ಆ ರೀತಿಯಾಗಿ ಶಿಲ್ಲೆ ಬರುವಂಥದ್ದಾಗಿರ್ಬೋದು ಅಥವಾ ಯಾರಾದರೂ ಕಿರ್ಚುವಂಥದ್ದಾಗಿರ್ಬೋದು ಆಗಿರುತ್ತೆ. ಸೊ ಇಲ್ಲಿ ನನಗೆ ಬಂತಲ್ಲ, ನನಗೊಂಥರ ಎಕ್ಸ್ಟ್ರಾ ಖುಷಿ ಅದು. ಅದರಲ್ಲೂ ಸ್ಪೆಷಲಿ ಒಂದು ಹೀರೋ ಅಥವಾ ಹೀರೋಯಿನ್ ಅಂತ ಅಂದಾಗ ಅದು ಕಾಮನ್ ಅಂತ ಅಂದ್ಕೊಳ್ಬೋದು. ಯಾವುದೋ ಒಂದು ಪಾತ್ರಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಯಾರಾದರೂ ಒಬ್ಬರು ಕೊಡ್ತಾ ಇದ್ದಾರೆ ಅಂತಂದಾಗ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಐ ಆಮ್ ಥ್ಯಾಂಕ್ಫುಲ್ ಟು ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.